ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಂಘ ಪರಿವಾರ ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಸರ್ಕಾರ ಆರ್ಎಸ್ಎಸ್ಗೆ ಮೂಗುದಾರ ಹಾಕುವುದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಈಗ ತೀವ್ರವಾಗ್ತಾ ಇದೆ. ಸಂಘ ಪರಿವಾರದ ವಿರುದ್ಧ ದ್ವೇಷದ ರಾಜಕಾರಣ ಏನಾದರೂ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಂಗಸಂಸ್ಥೆಗಳಿಗೆ ನೀಡಿದ್ದಂತಹ ಭೂಮಿಯ ಆಡಿಟ್ಗೆ ರಾಜ್ಯ ಸರ್ಕಾರ ಮುಂದಾಯಿತಾ? ಸಂಸ್ಥೆಗಳಿಗೆ ನೀಡಿದ್ದಂತಹ ಭೂಮಿಯ ಆಡಿಟ್ಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆಯಾ? ಬಿಜೆಪಿ ಅವಧಿಯಲ್ಲಿ ಹಲವಾರು ಸಂಸ್ಥೆಗಳಿಗೆ ಭೂಮಿ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರಿಂದ ಸುಳಿವು ಏನಾದರೂ ಹೊರಬಿತ್ತಾ ಅನ್ನೋ ಮಾಹಿತಿಗಳು ಈಗ ಕಾಡ್ತಾ ಇರುವಂಥದ್ದು. ಈ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಅರ್ಹ ಸಂಸ್ಥೆಗೆ ನೀಡದಿದ್ದರೆ ವಾಪಸ್ ಪಡೆಯುವಂತಹ ನಿರ್ಧಾರ ಮಾಡಲಾಗುತ್ತೆ. ಅಂದರೆ ಆ ಸಂಸ್ಥೆಗೆ ಅರ್ಹತೆ ಇಲ್ಲದೆ ಇದ್ದಾಗ ಆ ಭೂಮಿಯನ್ನು ವಾಪಸ್ ಪಡೆಯುವಂತಹ ನಿರ್ಧಾರಕ್ಕೆ ಏನಾದರೂ ಬರಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅರ್ಹತೆ ನೋಡಿ ಹೆಜ್ಜೆ ಇಡ್ತೀವಿ ಅಂತ ಕಂದಾಯ ಸಚಿವರು ಹೇಳಿದ್ದಾರೆ. ಚಾಣಕ್ಯ ವಿಶ್ವವಿದ್ಯಾಲಯ ರಾಷ್ಟ್ರೋತ್ಥಾನ ಪರಿಷತ್ಗೆ ನೀಡಿದ್ದಂತಹ ಭೂಮಿ ವಾಪಸ್ ಪಡ್ಕೊಳ್ಳೋದಕ್ಕೆ ಚಿಂತನೆ ನಡೆದಿತ್ತು. 2022-23ರಲ್ಲಿ 6-7 ಸಂಸ್ಥೆಗಳಿಗೆ ಭೂಮಿ ನೀಡಲಾಗಿತ್ತು. ಆಗಿನ ಸರ್ಕಾರ ಈ ಭೂಮಿ ಕೊಟ್ಟಿತ್ತು ಸಂಸ್ಥೆಗಳಿಗೆ. ಶೈಕ್ಷಣಿಕ ಇನ್ನಿತರೆ ಸಾಮಾಜಿಕ ಚಟುವಟಿಕೆಗಳಿಗೆ ಅಂತ ಭೂಮಿ ನೀಡಲಾಗಿತ್ತು. ನಂದಿ ಬೆಟ್ಟದ ಬಳಿ 116 ಎಕರೆ ಭೂಮಿ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಆದರೆ ಈಗ ಆಡಿಟ್ ಮಾಡಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಹೊರಟಿದೆ. ಹೀಗಾಗಿ ಈ ಭೂಮಿ ವಾಪಸ್ ಪಡೆಯಲಾಗುತ್ತಾ ಅನ್ನುವಂತಹ ಒಂದು ಚರ್ಚೆ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ಮೂಗುದಾರ ಹಾಕೋದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಂಘ ಸಂಸ್ಥೆಗಳಿಗೆ ನೀಡಿದ್ದಂತಹ ಭೂಮಿಯ ಆಡಿಟ್ ಮಾಡೋದಕ್ಕೆ ಏನಾದರೂ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಸಂಘ ಪರಿವಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಪರ ವಿರೋಧ ಅಭಿಪ್ರಾಯಗಳು ಕೂಡ ಇದೆ. ಕೆಲವರು ಪ್ರಿಯಾಂಕ್ ಖರ್ಗೆ ಅವರ ನಡೆಯನ್ನ ಸಮರ್ಥಿಸಿಕೊಂಡ್ರೆ ಕೆಲವರು ಒಳಗೊಳಗೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತು ಈ ವಿಚಾರ ಅಂತೇಳಿ. ಇದು ಕಳೆದ ಒಂದು ವಾರದಿಂದಲೂ ಕೂಡ ಈ ಜಟಾಪಟಿ ಶುರುವಾಗ್ತಾ ಇದೆ. ಇದರ ನಡುವೆ ಎಲ್ಲೋ ಒಂದು ಕಡೆ ಸರ್ಕಾರ ದ್ವೇಷ ರಾಜಕಾರಣಕ್ಕೆ ಏನಾದ್ರೂ ಈ ವಿಚಾರದಲ್ಲಿ ಮುಂದಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಕಾರಣ ಸಂಘ ಪರಿವಾರಕ್ಕೆ ಹಿಂದೆ ಪರಿವಾರದ ಹಲವು ಸಂಸ್ಥೆಗಳಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಭೂಮಿಯನ್ನ ನೀಡಲಾಗಿತ್ತು. ಶೈಕ್ಷಣಿಕ ಉದ್ದೇಶ, ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಭೂಮಿಯನ್ನ ನೀಡಲಾಗಿತ್ತು. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನಂದಿ, ಹಾಗೆ ಶಿವಮೊಗ್ಗ ಸೇರಿದಂತೆ ಕೆಲವು ಕಡೆಗಳಲ್ಲಿ ನೀಡಲಾಗಿತ್ತು. ಈಗ ಈ ಭೂಮಿಯನ್ನ ಆ ಸಂದರ್ಭದಲ್ಲೇ ಪ್ರತಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ದೊಡ್ಡ ಮಟ್ಟದಲ್ಲೇ ಧ್ವನಿಯನ್ನ ಎತ್ತಿದ್ರು. ಯಾಕೆಂದ್ರೆ ಈ ಒಂದು ಭೂಮಿಯನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಬಾಳುವಂತಹ ಭೂಮಿಯನ್ನ ಕೇವಲ 30-40 ಲಕ್ಷ ರೂಪಾಯಿ ಎಕರೆಯಂತೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರಕ್ಕೆ ಸಾಕಷ್ಟು ಕೋಟ್ಯಾಂತರ ರು ನಷ್ಟವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಅನ್ನುವಂತಹ ಆರೋಪವನ್ನ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಭಾಗದಲ್ಲಿ ಪ್ರತಿ ಎಕರೆಗೆ ಇವತ್ತು 4-10 ಕೋಟಿಯವರೆಗೆ ಬೆಲೆ ಇದೆ. ಆದ್ರೆ ಕೇವಲ 40 ಲಕ್ಷಕ್ಕೆ ಎಕರೆಯಂತೆ ಭೂಮಿಯನ್ನ ನೀಡಲಾಗಿದೆ. ಅದು 116 ಎಕರೆ ಭೂಮಿಯನ್ನ ಕೇವಲ 50 ಕೋಟಿ ರೂಪಾಯಿಗಳಿಗೆ ಚಾಣಕ್ಯ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡೋದಕ್ಕೆ ನೀಡಲಾಗಿದೆ. ಹಾಗೆ ರಾಷ್ಟ್ರೋತ್ಥಾನ ಪರಿಷತ್ಗೂ ಕೂಡ ಕೆಲವು ಕಡೆಗಳಲ್ಲಿ ಕಡಿಮೆ ಬೆಲೆಗೆ ಭೂಮಿಯನ್ನ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿತ್ತು. ಈಗ ಇದರ ಆಡಿಟ್ಗೆ ರಾಜ್ಯ ಸರ್ಕಾರ ಹೊರಟಂತೆ ಕಾಣಿಸ್ತಾ ಇದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗುವಂತ ಸಾಧ್ಯತೆಗಳಿವೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂದ್ರೆ ಸಂಘ ಪರಿವಾರಕ್ಕೆ ಏನು ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನ ನೀಡಲಾಗಿತ್ತು, ಕೆಲವು ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ಆರೋಪಗಳನ್ನು ಕೂಡ ರಾಜ್ಯ ಸರ್ಕಾರ ಎತ್ತಿ ಈಗ ಅದಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಸರ್ಕಾರ ನಡೆಸದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಂಪುಟಕ್ಕೆ ಈ ವಿಚಾರವನ್ನು ಕೂಡ ತರ್ತಾ ಇದೆ. ಆಡಿಟ್ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.